ಸರ್ ನಮಸ್ತೆ. ಸಾನಿಯಾ ಹೊಡೆಸ್ ಕಡೆಯಿಂದ ನಾವು ಜೂನ್ 7 ಮುಂಬೈ, ತ್ರಂಬಕೇಶ್ವರ್, ಶಿರ್ಡಿ, ಶನಿ ಶಂಗನಾಪುರ 1 night 2 days ಪ್ಯಾಕೇಜು ಆರ್ಗನೈಸ್ ಮಾಡಿದ್ವಿ. ಸೊ ಫೈನಲ್ ಡೇ ಇವತ್ತು ನಾವು ಟೀ ಕುಡ್ಕೊಂಡು ಪುನಃ ಏರ್ಪೋರ್ಟ್ ಕಡೆ ಹೊರಟಿದೀವಿ. ಇನ್ನು ಡಿನ್ನರ್ ಬಾಕಿ ಇದೆ. ಸೊ ಈ 2 ದಿನ ನಮ್ಮ ಜೊತೆ ಬಂದಂತ 50 ಜನ ಪ್ರಯಾಣಿಕರ ಅನುಭವ ಹೇಗಿತ್ತು ಅಂತ ಕೇಳೋಣ ಅಂತೆ. ಹಾಗೇನೆ ನಮ್ಮ ನೆಕ್ಸ್ಟ್ ಶಿರ್ಡಿ ಪ್ಯಾಕೇಜ್ ಬಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಆರ್ಗನೈಸ್ ಮಾಡ್ತೀವಿ. ಯಾಕಂದ್ರೆ ಇವಾಗ ಮಹಾರಾಷ್ಟ್ರದಲ್ಲಿ ಮಾನ್ಸೂನ್ ಶುರು ಆಗುತ್ತೆ. ಮಳೆ ಟೈಮಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಈ ಕಡೆ ಬರೋದಕ್ಕೆ. ಸೊ ಬನ್ನಿ, ಈ 2 ದಿನ ನಮ್ಮ ಜೊತೆ ಬಂದಂತಹ ಪ್ರಯಾಣಿಕರ ಅನುಭವ ಹೇಗಿತ್ತು ಅಂತ ಕೇಳೋಣ ಅಂತೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿತ್ತು ಸರ್ ನಿಮ್ಮ ಈ ಪ್ಯಾಕೇಜ್ ಅನುಭವ? ನಾನು ಸುಮಾರು ಒಂದು 3-4 ಪ್ಯಾಕೇಜ್ ಬೇರೆ ಊರುಗಳಿಗೆಲ್ಲ ಹೋಗಿದ್ದೆ. ಆದರೆ ಈ ಸಾನಿಯಾ ಹಾಲಿಡೇಸ್ ಅನ್ನೋದು ಬಹಳ ಅತ್ಯುತ್ತಮವಾದ ಟ್ರಾವೆಲ್ಸ್ ಪ್ಯಾಕೇಜ್ ಆಗಿತ್ತು. ನಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು, ಒಳ್ಳೆ ವಿಷಯಗಳು ತಿಳ್ಕೊಂಡೆ. ಯಾಕಂದರೆ ನಾವು ಓದಿದ್ದೀವಿ, ಆದರೆ ಇಷ್ಟೊಂದೆಲ್ಲ ವಿಷಯಗಳು ನಮ್ಮ ಸಾದಿಕ್ ಅವರು ಹೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ಅಷ್ಟು ಸ್ವಚ್ಛವಾಗಿ ಕನ್ನಡದಲ್ಲಿ ಮಾತಾಡಿದ್ದಾರೆ. ಮತ್ತು ಎಲ್ಲ ದರ್ಶನದಲ್ಲೂ ಅವ್ರು ಯಾವ್ಯಾವ ರೀತಿ ಏನೇನು ನಡೆದಿದೆ, ಹಿಂದಿನ ಘಟನೆಗಳು, ಅದ್ರ ಬಗ್ಗೆ ಕ್ಲಿಯರ್ ಆಗಿ ಎಲ್ರಿಗೂ ಅರ್ಥ ಆಗುವಂಗೆ ಸ್ವಚ್ಛ ಕನ್ನಡದಲ್ಲಿ ಮಾತಾಡಿದ್ದಾರೆ. ಭಾಳ ಸಂತೋಷ ಆಯಿತು. ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆ ಸ್ವಚ್ಛವಾಗಿ ಮಾತಾಡೋರು ನೋಡಿ ಭಾಳ ಸಂತೋಷ ಆಯಿತು. ಪ್ಯಾಕೇಜು ಭಾಳ ಅತ್ಯುತ್ತಮವಾಗಿ ನಡೆದಿದೆ. ಭಾಳ ಸಂತೋಷ ಆಯಿತು. ಎಲ್ಲ ರೀತಿಯಲ್ಲೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ ಸರ್. ನಮಸ್ಕಾರ. ಸೊ ನಿಮ್ಮ ಈ 2 ದಿನದ ಶಿರ್ಡಿ ప్యాకేజ్ అನುభవ ಹೇಗಿತ್ತು? సూపర్ గా ఉంది. ప్రతి ఒక్క గుడి దర్శనము, ప్రతి ఒక్కటి భోజనం నుంచి ప్రతి ఒక్కటి సంతోషం బాగుంది. ஓகே, ధన్యవాదం சார். தேங்க் யூ வெரி மச். சார் சொல்லுங்க சார், எப்படி இருந்துச்சு 2 நாள் உங்களுக்கு ஷிரடி பேக்கேஜ்? நல்லா இருந்துச்சுண்ணா. நல்லா ஜாலியா இருந்துச்சு. ஓகே, எல்லாம் சுத்திட்டு காட்டிச்சுட்டு வந்தீங்க. தர்ஷனம் எல்லாம் நல்லா பண்ணீங்களா? நல்லா பண்ணோம். ஓகே, ரூம்ஸ் எல்லாம் எப்படி இருந்துச்சு? எல்லாம் ஒன்றும் தொந்தரவு இல்லை. எல்லாம் எங்க ஃப்ரெண்டுங்களுக்கு சொல்றேன். ஓகே, சொல்லி அனுப்புறேன். ஓகே ஓகே, சரி சார், ரொம்ப நன்றி. சார் சொல்லுங்க சார். அப்படியே மார்க்கெட் எல்லாம் நல்லா இருந்துச்சு சார். சாப்பாடு எல்லாம் நல்லா இருந்துச்சு. நல்லா இது நல்லா சுத்தி காட்டினீங்க. எல்லாம் நல்லா இருக்கு. தர்ஷனம் பாபா எல்லாம் நல்ல தரிசனம் ஆச்சு. 2 வாட்டி தரிசனம் ஆச்சு. ஓகே, ரொம்ப ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸೊ ನಿಮ್ಮ ಈ ಪ್ಯಾಕೇಜ್ ನ ಅನುಭವ ಹೇಗಿತ್ತು ಸರ್? ಸೂಪರ್ ಆಗಿತ್ತು ಸರ್. ಚೆನ್ನಾಗೇ ಇತ್ತು. ನಾವು ಇನ್ನೊಂದು ಟೈಮ್ ಬರ್ಬೇಕಂತ ಅನಿಸ್ತು ಅಂತ. ಇನ್ನೊಂದು ಸರ್ ಬರ್ತೀರಿ, ಫ್ಯಾಮಿಲಿ ಸಮೇತ ಬರ್ತೀರಿ. ಚೆನ್ನಾಗಿದೆ. ದೇವಸ್ಥಾನ ಆಗ್ಲಿ ಎಲ್ಲ ಆಗ್ಲಿ ದರ್ಶನ ನೀಟಾಗಿ ಆಗಿದೆ. ನಮ್ಗೆಲ್ಲ ತುಂಬಾ ತುಂಬಾ ಇಷ್ಟ ಆಗಿದೆ. ನೀವಂದ್ರೆ ಇನ್ನ ತುಂಬಾ ಇಷ್ಟ ಆಗಿದೆ. ಸರ್ ಥ್ಯಾಂಕ್ ಯು ಸರ್. ಹೇಳಿ ಸರ್, ಹೇಗಿತ್ತು ನಿಮ್ಮ ಅನುಭವ? ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ದರ್ಶನ ಆಗಲಿ, ತಿಂಡಿ ಆಗಲಿ ಎಲ್ಲ ಊಟ ತಿಂಡಿ ಎಲ್ಲ ನೀಟಾಗಿ ಮಾಡಿದ್ರು. ದರ್ಶನ ಎಲ್ಲ ನೀಟಾಗಿ ತೋರಿಸಿದ್ರು. ಚೆನ್ನಾಗಿದೆ ಸರ್, ಚೆನ್ನಾಗಿತ್ತು. ಇನ್ನೊಂದ್ಸರಿ ಬರಬೇಕು, ಫ್ಯಾಮಿಲಿ ಸಮೇತ ಬರ್ತೀವಿ. ಖಂಡಿತ ಚೆನ್ನಾಗಿತ್ತು, ಪರವಾಗಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ಕಾರ. ಸೊ ನಿಮ್ಮ ಈ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮೊಟ್ಟಿಗೆ ಇನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಶಿರ್ಡಿಗೆ. ನಮ್ಗೆ ತುಂಬಾನೇ ಹ್ಯಾಪಿ ಆಯ್ತು. ಅದು ನೀವು ಎಕ್ಸ್ಪ್ಲೇನ್ ಮಾಡಿದ ರೀತಿ ಪ್ರತಿಯೊಂದು ಪ್ಲೇಸ್ ಬಗ್ಗೆ ಮತ್ತೆ ಮತ್ತೆ ನಿಮ್ಮೊಟ್ಟಿಗೆ ಇನ್ನ ಬರ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡೋಣ ಮುಂದೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿತ್ತು ಸರ್? ಆಕ್ಚುಲಿ ನಾವು ಎಲ್ಲನ ಟ್ರಾವೆಲ್ ಮಾಡ್ಬೇಕಂದ್ರೆ ಫಸ್ಟ್ ಥಿಂಗ್ ನಾವು ಮೂರು ಥಿಂಗ್ ಯೋಚನೆ ಮಾಡ್ತೀವಿ. ಫಸ್ಟ್ ಥಿಂಗ್ ಬಂದು ಹೆಲ್ತ್ ಬಗ್ಗೆ, ಆಮೇಲೆ ನೆಕ್ಸ್ಟ್ ಟ್ರಾವೆಲಿಂಗ್ ಬಗ್ಗೆ ಸೇಫ್ ಇದೆಯಾ ಇಲ್ವಾ ಟ್ರಾವೆಲಿಂಗು, ಆಮೇಲೆ ಪ್ಲೇಸಸ್ ನೋಡೋದ್ರ ಬಗ್ಗೆ ಆಗಲಿ. ಆಕ್ಚುಲಿ ಎಲ್ಲನ ಮೇನ್ ಥಿಂಗ್ ಬಂದು ಫುಡ್ ಕ್ವಾಲಿಟಿ ಆಗಲಿ,
ಟೈಮ್ ಟು ಟೈಮ್ ಪ್ಲೇಸಸ್ ತೋರಿಸೋದ್ರ ಬಗ್ಗೆ ಆಗಲಿ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಉಳ್ಕೊಳ್ಳೋಕ್ಕೆ ಜಾಗ ಅದು ಚೆನ್ನಾಗಿತ್ತು. ಎಲ್ಲ ಪ್ಲೇಸಸ್ ಪರವಾಗಿಲ್ಲ. ಇನ್ನೊಂದ್ಸರಿ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದೀವಿ, ಬರ್ತೀವಿ ಖಂಡಿತ. ಥ್ಯಾಂಕ್ ಯು ಸರ್. ಹೇಳಮ್ಮ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? It was good. It was nice and amazing. It was fun for me. Okay. Thank you. Thank you very much. ಸರ್ ನಮಸ್ತೆ ಸರ್. ನಿಮ್ಮ ಈ ಪ್ಯಾಕೇಜ್ ಅನುಭವ ಹೇಗಿತ್ತು ಸರ್? ನಿಮ್ಮ ಮುಖದಲ್ಲೇ ಗೊತ್ತಾಗ್ತಾ ಇದೆ ಬಹಳ ಖುಷಿಯಾಗಿದ್ದೀರಾ. ಸೊ ಹೀಗೆ ಖುಷಿಯಾಗಿರಿ, ಚೆನ್ನಾಗಿ ಓದಿ. ಪ್ಲಸ್ ಈಗ ನಿಮ್ಮ ಪ್ಯಾಕೇಜ್ ಅನುಭವ ಹೇಗಿತ್ತು ಹೇಳಿ. ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್. ಚೆನ್ನಾಗಿತ್ತು. ಐ ಎಂಜಾಯ್ಡ್ ಇಟ್ and it was too fun. We went to different temples and gained some knowledge. So the package was worth. Okay. Thank you sir. Thank you very much. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ಇದೇ ಫಸ್ಟ್ ಟೈಮ್ ನಾವು ಜರ್ನಿ ಮಾಡಿರೋದು ಈ ತರ. ನಮ್ಗೆ ತುಂಬಾ ಖುಷಿ ಆಯ್ತು. ಊಟ ಎಲ್ಲ ಚೆನ್ನಾಗಿತ್ತು, ನೀವು ಎಕ್ಸ್ಪ್ಲೈನ್ ಮಾಡಿದ್ದು ಚೆನ್ನಾಗಿತ್ತು. ಮತ್ತೆ ಇನ್ನೊಂದ್ಸತಿ ನಿಮ್ ಜೊತೆ ಬರ್ಬೇಕು ಅಂತ ಇದಾಗ್ತಾ ಇದೆ ನಮಗೆ. ಮತ್ತೆ ಬರ್ತೀವಿ ನಿಮ್ ಜೊತೆ ಇನ್ನೊಂದ್ಸತಿ. ನಮ್ ಡ್ಯಾಡಿ ಆಸೆ ಪಟ್ಟು ಈ ತರ ಕರ್ಕೊಂಡ್ ಬಂದಿರೋದು, ಫ್ಯಾಮಿಲಿ ಫುಲ್ಲು ಹೋಗ್ಬೇಕು ಅಂತ. ತುಂಬಾ ಖುಷಿ ಆಯ್ತು ನಮ್ಗೆ. ಮೇಡಮ್ ಗುಡ್ ಈವ್ನಿಂಗ್. ಸೊ ಹೇಗಿತ್ತು ನಿಮ್ಮ ಪ್ಯಾಕೇಜ್ ಅನುಭವ? ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಪೀಸ್ ಆಫ್ ಮೈಂಡ್ ಸಿಕ್ತು. ಬೇರೆ ಟ್ರಾವೆಲ್ ಏಜೆನ್ಸಿ ಕಡೆ ಹೋಗಿದ್ದೀವಿ, ಬಟ್ ಇಷ್ಟೊಂದು ಪೀಸ್ ಆಫ್ ಮೈಂಡ್ ಸಿಕ್ಕಿಲ್ಲ. ಪ್ರಾಪರಾಗಿ ಅರೇಂಜ್ ಆಯಿತು. ಟೈಮಿಂಗ್ ಎಲ್ಲ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಅರೇಂಜ್ ಮಾಡಿದ್ದೀರಾ. ಎಲ್ಲ ಯಾವುದು ಸ್ಕಿಪ್ ಆಗಿಲ್ಲ. ಬೇರೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಟೈಮ್ ಅಂದರೆ ಸ್ಕಿಪ್ ಮಾಡಿಬಿಡ್ತಾರೆ, ಬಟ್ ನೀವು ಯಾವುದು ಸ್ಕಿಪ್ ಮಾಡಿಲ್ಲ. ವರ್ತ್ ದ ಪ್ರೈಸ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ಥ್ಯಾಂಕ್ ಯು. ಮೇಡಮ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಹೇಗಿತ್ತು? ಚೆನ್ನಾಗಿತ್ತು ಸರ್. ನಾವು ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮ್ ಹಿಂಗೆ ಟ್ರಿಪ್ ಬಂದಿದ್ದು, ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. சார் நமஸ்தே. சொல்லுங்க சார், எப்படி இருந்துச்சு பேக்கேஜ்? பேக்கேஜ் எல்லாம் ரொம்ப அருமையாக இருந்தது. கடவுள் தரிசனங்கள்லாம் நல்லபடியாக ஆச்சு. ஓகே. ஃபுட்ஸ் எல்லாம் நல்லபடியாக இருந்துச்சு. ட்ராவல்ஸ் எல்லாம் நல்லபடியாக இருந்துச்சு. ஒரே பிக்சரில் சொல்லணும்னா நல்லா அருமையாக இருந்தது. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಹಾಯ್, ನಮಸ್ತೆ. ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನನ್ನ ಫ್ರೆಂಡು, ನಾನು ಫ್ರೆಂಡ್ ಪ್ಲಾನ್ ಮಾಡಿದಾಗ ಗೊತ್ತೇ ಇರಲ್ಲ ನನಗೆ ಇವನು ಪ್ಯಾಕೇಜ್ ಅಲ್ಲಿ ಪ್ಲಾನ್ ಮಾಡಿದ್ದಾನೆ ಅಂತ. ಒನ್ಸ್ ಸ್ಟಾರ್ಟ್ ಆದ್ಮೇಲೆ ಇಟ್ ವಾಸ್ ವೆರಿ ನೈಸ್. ಲೈಕ್ ನಾವು ಎಲ್ಲ ಯೂಶಲಿ ಈ ತರ ಎಲ್ಲ ಪ್ಯಾಕೇಜ್ ಅಲ್ಲೆಲ್ಲ ಬರಲ್ಲ, ಎಲ್ಲ ಫ್ರೆಂಡ್ಸೇ ಹೋಗ್ತಾ ಇರ್ತೀವಿ. ದಿಸ್ ವಾಸ್ ಫಸ್ಟ್ ಟೈಮ್, ಫಸ್ಟ್ ಎಕ್ಸ್ಪೀರಿಯನ್ಸ್, ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ವೆನ್ ಇಟ್ ಕಮ್ಸ್ ಟು ಫುಡ್ 5 ಸ್ಟಾರ್, 5 ಪಾಯಿಂಟ್ಸ್ಗೆ 5 ಪಾಯಿಂಟ್ಸ್. ವೆನ್ ಇಟ್ ಕಮ್ಸ್ ಟು ಟ್ರಾವೆಲಿಂಗು, ಹೋಟೆಲ್ ರೂಮು ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲ ಔಟ್ ಆಫ್ 5ಗೆ 5 ಕೊಡ್ಬೋದು. ಇಟ್ ವಾಸ್ ವೆರಿ ನೈಸ್. ಅಂಡ್ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಮ್ಮ ಮದರ್ಗೆ ಯೂಶಲಿ ಹೇಳ್ತಾ ಇರ್ತೀನಿ, ಹೋಗಿ ಎಲ್ಲಾದ್ರೂ ಹೋಗಿ, ಯಾಕಂದ್ರೆ ನಾನು ಹೋಗಕ್ಕಾಗಲ್ವಲ್ಲ ಯೂಶಲಿ, ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಅಂತ. ದೆನ್ ಈ ಟ್ರಿಪ್ ಬಂದ್ಮೇಲೆ ನನಗೊಂದು ಐಡಿಯಾ ಬಂತು. ಓಕೆ, ನಮ್ಮ ಸಾದಿಕ್ ಸರ್ ಒಪ್ಪಿಸ್ಬಿಟ್ರೆ ನಮ್ಮ ಅಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಐ ಆಮ್ ಪ್ಲಾನಿಂಗ್ ಆಫ್ ಸೆಂಡಿಂಗ್ ಮೈ ಮದರ್ ಟು ನೆಕ್ಸ್ಟ್ ಇನ್ 1 ಮಂತ್ ಅಲ್ಲ 2 ಮಂತ್ ಅಲ್ಲಿ. ನಾನು ಅದೇ ಮಾತಾಡ್ತಿದ್ದೀನಿ ನಮ್ಮ ಅಮ್ಮನ ಹತ್ರ. ಸೊ ಲೆಟ್ಸ್ ಸಿ ಫರ್ದರ್. ಹಿಂಗೆ ಇಂಟ್ರಾಕ್ಷನ್, ಹಿಂಗೆ ಫ್ರೆಂಡ್ಶಿಪ್ ಮುಂದೆ ಹೊರಿತಾ ಹಂಗೆ ನಮ್ಮ ಮದರ್ನ ಕಳಿಸ್ಕೊಡೋ ಥರ ಪ್ಲಾನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್ ಸರ್. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ದಿಸ್ ಇಸ್ ಮೈ ಫಸ್ಟ್ ಪ್ಯಾಕೇಜ್ ಟ್ರಿಪ್. ಓಕೆ. ನೆವರ್ ಎಕ್ಸ್ಪೆಕ್ಟೆಡ್ ಈ ಥರ ಚೆನ್ನಾಗಿರುತ್ತೆ ಅಂತ. ಇಟ್ಸ್ ವೆರಿ ನೈಸ್. ನಾನೇ ಎಂಜಾಯ್ಡ್ ಅ ಲಾಟ್. ಇದಿದ್ದು ಬ್ಯಾಗ್ ಇಟ್ಬಿಟ್ಟಿದ್ದೀರಾ? ಥ್ಯಾಂಕ್ ಯು ಸರ್. ಬನ್ನಿ, ನೆಕ್ಸ್ಟ್ ನಮ್ಮ ಬರ್ಡೇ ಬಾಯ್ಗೆ ಮಾತಾಡ್ಸೋಣ ಅಂತೆ. ಸೊ ನಮ್ಮ ಸಾನಿಯಾ ಹಾಲಿಡೇಸ್ ಪರವಾಗಿ ಹಾಗೂ ನಾವು ಏನೇನು ಎಲ್ಲ ನಮ್ಮ ಸಹ ಪ್ರಯಾಣಿಕರ ಪರವಾಗಿ ನಮ್ಮ ಚಂದನ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಸರ್, ಹೇಗಿತ್ತು ಸರ್ ನಿಮ್ಮ ಅನುಭವ? ಸರ್, ಫಸ್ಟ್ ಆಫ್ ಆಲ್ ನಾನು ಇದು ಬರ್ಬೇಕಂದ್ರೆ ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ.
ಲಾಸ್ಟ್ ಇಯರ್ ನಾನು ಫ್ಲೈಟ್ ಎಲ್ಲ ಬುಕ್ ಮಾಡಿ ಹೋಗ್ಬೇಕಂತ ಅನ್ಕೊಂಡ್ ಬಟ್ ಆಗಿಲ್ಲ. ಓಕೆನೋ ಅದು ಟೈಮ್ ಬರ್ಬೇಕಂತದ ಎಲ್ಲದಕ್ಕೂ ಬರ್ಬೇಕಿತ್ತು. ನಾನು ಬುಕ್ ಮಾಡ್ಬೇಕಾದ್ರೆ ತುಂಬಾ ಡೌಟ್ಸ್ ಇತ್ತು, ಹೆಂಗೋ ಏನೋ ಪ್ಯಾಕೇಜಸ್ ಯಾವ ತರ ಏನಂತ. ಇವ್ರದ್ದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನಾನು ನೋಡಿದೆ, ಆಮೇಲೆ ಇವ್ರ ಬಗ್ಗೆ ವಿಚಾರಿಸಿದೆ, ಪ್ಯಾಕೇಜ್ ನೋಡಿದೆ. ಇಟ್ ವಾಸ್ ವರ್ತ್ ವೆಲ್ ಅಂಡ್ ಗುಡ್. ಎಲ್ಲ ಇಂಟ್ರಾಕ್ಷನ್ ಮಾಡಿದಾಗ ಗೊತ್ತಾಯ್ತು ನಂಗೆ, ಓಕೆ 17,000ಗೆ ಯಾರು ಈ ರೇಂಜಿಗೆ ಕೊಡಕ್ಕಾಗಲ್ಲ. ರೂಮ್ ಆಗ್ಲಿ, ಫ್ಲೈಟ್ ಆಗ್ಲಿ, ಆಮೇಲೆ ಅಲ್ಲಿ ಊಟ ಎಲ್ಲಾರು ಪ್ಯಾಕೇಜ್ ಮಾಡ್ಕೊಡೋದು, ಬಟ್ ಊಟ ಎಲ್ಲ ಇದ್ ಮಾಡಲ್ಲ. ಸೊ ಇದರಲ್ಲಿ ಎಲ್ಲಾನು ಇವ್ರು ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್ ತರ ಇವರು. ಒನ್ಸ್ ನೀವು ಇವ್ರ ಕೈಲಿ ಒಪ್ಪಿಸಿದ್ರೆ ಸಾಕು, ಎಲ್ಲಾನು ಅವರೇ ಇದ್ ಮಾಡ್ತಾರೆ. ಅಂಡ್ ಇಟ್ ವಾಸ್ ನನ್ನ ಬರ್ಡೇ ಬೇರೆ ಇತ್ತು ಇವತ್ತು. ಸೊ ನಂಗೆ ಖುಷಿ ಆಯ್ತು. ಬರ್ಡೇ ದಿವಸ ನಂದು ಸಾಯಿಬಾಬಾ ಫಸ್ಟ್ ಟೈಮ್ ಆಕ್ಚುಲಿ ಶಿರ್ಡಿಗೆ ಹೋಗಿಲ್ಲ ನಾನು. ದಿಸ್ ಇಸ್ ಫಸ್ಟ್ ಟೈಮ್, ಫಸ್ಟ್ ವಿಸಿಟ್. ತುಂಬಾ ಚೆನ್ನಾಗಿದೆ. 2 times ಮಾಡ್ಸೋರು VIP ದರ್ಶನ. 2 times ತುಂಬಾ ಚೆನ್ನಾಗಿ ಮಾಡ್ಸೋರು. ವೆಲ್ ಆರ್ಗನೈಸ್ಡ್. ಫಸ್ಟ್ ಬಾಂಬೆ ಹೋದ್ರು, ಬಾಂಬೆಯಿಂದ ಬಾಂಬೆಲಿ ಸಿದ್ಧಿವಿನಾಯಕ ಟೆಂಪಲ್, ಮಹಾಲಕ್ಷ್ಮಿ ಟೆಂಪಲ್ ಎರಡು ಹೋಗಿ ಆಮೇಲೆ ಎಲ್ಲಾನು ವರ್ಲಿ ಶ್ರೀಲಂಕಾ ಬ್ರಿಡ್ಜ್ ಎಲ್ಲ ನೋಡ್ಕೊಂಡು ಎಲ್ಲಾ ಕಡೆ ಹೋಗಿ ನಾನು ಬಾಂಬೆಗೂ ಹೋಗಿರ್ಲಿಲ್ಲ. ಸೊ ಅಲ್ಲಿ ನೋಡ್ಕೊಂಡು ತ್ರಯಂಬಕೇಶ್ವರ್ ಟೆಂಪಲ್ ಅಲ್ಲಿ ನೈಟ್ ಶೇಡಿಲ್ ಸ್ಟೇ ಆಗಿ ಒಳ್ಳೆ 4-star ಹೋಟೆಲ್ ಬುಕ್ ಮಾಡಿದ್ರು. ರೂಮ್ ವಾಸ್ ವೆರಿ ಗುಡ್. ಎಲ್ಲ ಎಲ್ಲ ಅಂತ ಶಿರ್ಡಿಲಿ ಏನೋ ಚೆನ್ನಾಗಿರೋ ರೂಮ್ ಅಂತಿದ್ರು, ಬಟ್ ಇವ್ರು ಮಾಡಿದ್ ನೋಡು ತುಂಬಾ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ಗುಡ್. ಅದೇ ಇವತ್ತೆಲ್ಲ ಮುಗೀತು, ಹೋಗ್ತಾ ಇದೀವಿ ಮನೆಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಬೇರೆಯವ್ರಿಗೂ ಹೇಳಕ್ ಇಷ್ಟಪಡ್ತೀನಿ ಈ ಟ್ರಿಪ್ ನ, ಇವ್ರನ್ನ ಹಾಲಿಡೇಸ್ ನ ಬೇರೆಯವ್ರಿಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನೀವು ಮಾತಾಡಿ. ನಿಮ್ಮ ಈ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಸಾದಿಕ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ನಾನು ಇದು 2ನೇ ಸಲ ಬರ್ತಾ ಇರೋದು. ತುಂಬಾ ದರ್ಶನ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಊಟ, ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ಕಾರ ನೀವೇ ನಮಗೇನು ಹೊಸಬ್ರೇನಲ್ಲ. ಸೊ ಆಲ್ರೆಡಿ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀರಾ, ಮತ್ತೆ ಸುಮಾರು ವರ್ಷಗಳ ಗ್ಯಾಪ್ ಆದ್ಮೇಲೆ ಮತ್ತೆ ನಮ್ಮ ಜೊತೆ ಬಂದ್ರಿ. ಸೊ ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ ಅನುಭವ? ಸರ್ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ಯಾಕೇಜು. ಮುಂಚೆ ಒಂದ್ಸರಿ ಬಂದಿದ್ವಿ, ನನ್ನ ಮಗಳು ಶಿರ್ಡಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ಹೋದ್ರೆ ಸಾದಿಕ್ ಸರ್ ಜೊತೆನೆ ಹೋಗ್ಬೇಕು, ಅವ್ರ ಜೊತೆನೆ ಟ್ರಿಪ್ ಮಾಡ್ಬೇಕು, ಚೆನ್ನಾಗಿ ತೋರಿಸ್ತಾರೆ. 2 ಸತಿ ಬಾಬಾ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಹಂಗಾಗಿ ನನ್ನ ಮಗಳಿಗೂ ಹೇಳಿ ನಾನು ನಮ್ಮ ಅಕ್ಕ ಇಬ್ರು ಬಂದಿದ್ದೀವಿ ಸರ್. ಯಾರೇ ಹೋಗ್ಬೇಕಾದ್ರೂ ಸಾದಿಕ್ ಸರ್ ಜೊತೆನೆ ಶಿರ್ಡಿಗೆ ಟ್ರಿಪ್ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಸರ್. ತುಂಬಾ ಚೆನ್ನಾಗಿತ್ತು. 2 ದಿನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತೆ ಆಮೇಲೆ ಸಾನಿಯಾ ಹಾಲಿಡೇಸ್ ಟ್ರಿಪ್, ಇಟ್ ವಾಸ್ ವೆರಿ ಗುಡ್. ಅಂಡ್ ಫುಡ್ ರಿಲೇಟೆಡ್ ಇಟ್ ವಾಸ್ ವೆರಿ ನೈಸ್. ಅಂಡ್ ಆಲ್ಸೋ 2 ಸಲ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಸಾಯಿಬಾಬಾಂದು. ಬಂದಿದ್ದಕ್ಕೆ ವರ್ತ್ ಅನ್ಸುತ್ತೆ. ಸೊ ಮುಂದೆ ಯಾರಾದ್ರೂ ಹೋಗೋದಿದ್ರೆ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಮತ್ತೊಮ್ಮೆ ನಮ್ಮ ಪ್ರೇಮಲತಾ ಮೇಡಮ್ ಅವರು. ಗುಡ್ ಈವ್ನಿಂಗ್. ಹೇಗಿತ್ತು ನಿಮ್ಮ ಶಿರ್ಡಿ ಪ್ಯಾಕೇಜ್? ಗುಡ್ ಈವ್ನಿಂಗ್ ಸಾದಿಕ್ ಅವರೇ. ನಿಮ್ ಬಗ್ಗೆ ಹೇಳೋದು ಏನೂ ಇಲ್ಲ. 7 years ಇಂದ ನಿಮ್ಗೆ ಟ್ರಾವೆಲ್ಸ್ ಅಲ್ಲಿ ಬರ್ತಾನೆ ಇದ್ದೀವಿ. ನಾವು ನಿಮ್ ಬಗ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಎಷ್ಟು ಡೈಲಿ ನಾವು ಸಾದಿಕ್ ಅವರು ನಮ್ ಕಡೆಯಿಂದ ತುಂಬಾ ಜನನ ನಿಮ್ಮ ಸಾನಿಯಾ ಹಾಲಿಡೇಸ್ಗೆ ಪ್ರಿಫರ್ ಮಾಡಿದೀವಿ. ತುಂಬಾ ಜನ ಬಂದಿದೆ. ಮತ್ತೆ ಪ್ಯಾಕೇಜ್ ಅಲ್ಲಿ ನೀವು ತುಂಬಾ ಅಕಾಮಿಡೇಷನ್ ಆಗ್ಲಿ, ಫುಡ್ ಆಗ್ಲಿ, ಮೇಂಟೆನೆನ್ಸ್ ಎಲ್ಲ ತುಂಬಾ ಹೇಳ್ಕೊಳಂಗಿಲ್ಲ. ಪ್ರತಿ ಸಲಿನೂ ಹೇಳ್ತಾ ಇರ್ಬೇಕು. ಅದೇ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರ ಆಗ್ಲಿ. ಹ್ಯಾಕ್ಸೆ ನಾವು ಧೈರ್ಯವಾಗಿ ನಾನು ನಮ್ಮ ಅಕ್ಕ ಇಬ್ರು ಬಂದಿದೀವಿ. ಯಾವಾಗಲೂ ಪ್ರತಿ ಸರಿ ಬಂದ್ರು ನಾವು ಗಂಡಸರನ್ನೆಲ್ಲ ಕಾಯ್ಕೊಂಡು ಕುತ್ಕೊಳಲ್ಲ, ನಾವೇ ಬಂದ್ಬಿಡ್ತೀವಿ. ಅಷ್ಟು ಧೈರ್ಯವಾಗಿ ಬನ್ನಿ, ಎಲ್ಲರಿಗೂ ರೆಕಮೆಂಡ್ ಮಾಡ್ತಾ ಇದೀವಿ. ಸಾದಿಕ್ ಅವ್ರಿಗೆ 5 star ರಿವ್ಯೂ ಕೊಡ್ತಾ ಇದ್ದೀನಿ ನಾನು ನಮ್ಮ ಕಡೆ. ಮೇಡಮ್ ನಮಸ್ತೆ. ಹೇಗಿತ್ತು ನಿಮ್ಮ ಶಿರ್ಡಿ ಪ್ಯಾಕೇಜ್? ನಮಸ್ತೆ ಸದಿಕ್ ಅವರೇ. ಹಾಲಿಡೇ ಸಾನಿಯಾ ಹಾಲಿಡೇಸ್ ತುಂಬಾ ಚೆನ್ನಾಗಿದೆ ಪ್ಯಾಕೇಜು. ನಮ್ಗೆಲ್ಲ ಫೆಸಿಲಿಟೀಸ್ ಚೆನ್ನಾಗಿ ನೋಡ್ಕೊಳ್ತಾರೆ. ದರ್ಶನ ಆಗ್ಲಿ, ಲಂಚ್ ಇದಾಗ್ಲಿ, ಪ್ರತಿಯೊಂದು ಚೆನ್ನಾಗಿ ಇದ್ ಮಾಡಿ ದರ್ಶನಗಳ್ನು ಅಷ್ಟೇ ಚೆನ್ನಾಗಿ ಮಾಡಿಸ್ತಾರೆ. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಹೇಗಿತ್ತು ನಿಮ್ಮ ಶಿರ್ಡಿ ಪ್ಯಾಕೇಜ್ ಅನುಭವ? ತುಂಬಾ ಚೆನ್ನಾಗಿತ್ತು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ದೇವ್ರದ ಬಗ್ಗೆ ನೀವು ಕೊಟ್ಟ ಇನ್ಫಾರ್ಮೇಶನ್ ತುಂಬ ಚೆನ್ನಾಗಿತ್ತು. ಒಳ್ಳೆಯ ಹೋಟೆಲು, ಭರ್ಜರಿ ಹೋಟೆಲ್, ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸಾದಿಕ್. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ.
ನಮಸ್ತೆ ಸರ್. ಸರ್ ಇದು ನನಗೆ ಯೂಶಲಿ ನಾನು ಸೋಲೋ ಟ್ರಿಪ್ಸ್ ಮಾಡೋ ಅಭ್ಯಾಸ. ನನಗೆ ಎಲ್ಲ ನಾನೇ ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಎಲ್ಲ ಕಡೆ ಚೆಕ್ ಮಾಡೋದ್ರಿಂದ ನಾನೇ ಮಾಡಬೇಕಾಗಿತ್ತು. ಬಟ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಪ್ಲಸ್ ನನಗಿದು 3-4 ಜನ ಫ್ರೆಂಡ್ಸ್ ನಿಮ್ ಜೊತೆ ಬಂದಿದ್ದಾರೆ, ಎಸ್ಪೆಷಲಿ ಶಿರ್ಡಿಗೆ ಅಂತಾನೆ. ಸೊ ನಾನು ಶಿರ್ಡಿ ಅಂತ ಯಾವಾಗ ಮೆನ್ಷನ್ ಮಾಡಿದ್ರೆ ಫಸ್ಟ್ ಬಂದಿತ್ತು ಸನ್ಯಾ ಟ್ರಾವೆಲ್ಸ್ ಅಂತಾನೆ. ಸೊ ಅವ್ರು ಹೇಳಿದ್ ಒಂದ್ ಮಾತು ತಪ್ಪಿಲ್ಲ, ಎಲ್ಲಾನು ವರ್ತ್ ಇತ್ತು. ಸೊ ಮುಂದೆ ಅಯೋಧ್ಯ, ದುಬೈ ಪ್ಲಾನ್ಗಳು ಮಾಡುವಂತ ಡಿಸಿಷನ್ಗಳು ಮಾಡ್ತಾ ಇದೀವಿ ನಾವು. ಸೊ ಓವರ್ ಆಲ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಮೇಡಮ್ ಗುಡ್ ಈವ್ನಿಂಗ್. ಸೊ ಹೇಗಿತ್ತು ನಿಮ್ಮ ಶಿರ್ಡಿ ಪ್ಯಾಕೇಜು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ಮಗ ಮತ್ತು ನಮ್ಮ ಮಗ ಫ್ರೆಂಡ್ಸ್ಗಳು ವಿದ್ಯಾ ಅಂತ ಅಶ್ವಿತ ಇವ್ರು 3 ಜನ ಸೇರಿ ಮದರ್ಗೆ ಗಿಫ್ಟು ಅಂತಂತೇಳಿ ಪೇರೆಂಟ್ಸೇ ಮಾತ್ರ ಕಳಿಸಿದ್ದಾರೆ, ತಂದೆ ತಾಯಿ ಅವ್ರ ತಂದೆ ತಾಯಿ ಎಲ್ಲರೂ. ಆ್ಯಕ್ಚುಲಿ ಹೆಂಗೆ ಏನು ಅಂತಿದೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮೇ ಈ ಥರ ಅಂದರೆ ನಾವು ಇನ್ನೂ ಒಂದು ಟೈಮ್ ಇನ್ನೊಂದ್ಸತಿ ಎಲ್ಲ ಇರ್ದಿದ್ರೆ ಬರೋಣ ಅನಿಸಿದೆ ಪ್ಯಾಕೇಜ್ಗಳಲ್ಲಿ. ನನಗೆ ಇಷ್ಟ ಆಗುತ್ತೆ, ನಾನು ಹೆಲ್ಪ್ ಮಾಡ್ತೀನಿ. ಯಾಕೆಂದರೆ ಎಲ್ಲರಿಗೂ ಇದಕ್ಕೆ ಸಜೆಷನ್ ಮಾಡ್ತೀವಿ, ಪ್ಯಾಕೇಜ್ಗೆ ಹೋಗಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಊಟ ತಿಂಡಿನೂ ಅಷ್ಟೇ, ರೂಮು ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿತ್ತು, ಯಾವ ಒಂದು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮೇಲಾಗಿ ವಯಸ್ಸರಿಗೆ ಇನ್ನೂ ಚೆನ್ನಾಗಿ ನೋಡ್ತಾರೆ ಮಕ್ಕಳಿಗೆ, ಆಮೇಲೆ ಲೇಡೀಸ್ಗೂ ಅಷ್ಟೇ ಏನೇನಿರುತ್ತೆ ಅವ್ರದ್ದು ಎಲ್ಲರಿಗೂ ಕರೆಕ್ಟಾಗಿ ಎಲ್ಲ ಚೆನ್ನಾಗೆಲ್ಲ ತೋರಿಸಿ ಮಾಡ್ತಾರೆ. ನನ್ಗೆ ಸಾಧ್ಯವಷ್ಟು ಎಲ್ಲರಿಗೂ ಫ್ರೆಂಡ್ಸ್ಗೆ ಹೇಳ್ತೀವಿ ಇದಕ್ಕೆ ಹೋಗಿ, ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ತೆ ಸರ್, ತುಂಬಾ ಚೆನ್ನಾಗಿತ್ತು. ನಾವು ಈ ಅವಕಾಶನ ಕಳ್ಕೊತಾ ಇದ್ದೆ ಅಂತ ಅನಿಸ್ತಾ ಇತ್ತು. ನನ್ನ ಮಕ್ಳು ಹೇಳಿದಾಗ ನನಗೆ 2 ದಿವಸ ರಜಾ ವೇಸ್ಟ್ ಮಾಡ್ತಾ ಇದೀಯಾ, ನಾನು ಹೋಗಲ್ಲ ಅಂತ ಹೇಳಿದೆ. ಬಟ್ ಬರ್ದೇ ಇದ್ದಿದ್ರೆ ನನಗೆ ಲಾಸ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಎಷ್ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವು ಸುಮಾರು ಸತಿ ಟೂರ್ ಮಾಡಿದೀವಿ, ಬಟ್ ಈ ತರ ಎಲ್ಲಾರು, ಯಾಕೆಂದ್ರೆ ನಾವು ಒಬ್ಬೊಬ್ಬರೇ ಇದ್ಬಿಡ್ತಾ ಇದ್ವಿ. ಆದ್ರೆ ಬಟ್ ಎಲ್ಲರನ್ನ ಮಿಂಗಲ್ ಮಾಡಿ ಎಲ್ಲರನ್ನ ಜೊತೆಗೂಡಿಸಿ ಎಲ್ಲವನ್ನ ಸಹ ತಿಳಿಸಿಕೊಟ್ರಿ ನೀವು. ಹಾಗೆ ಈ ಸಾನಿಯಾ ಅಂದ್ರೆ ಸಾಗರದಷ್ಟು ಕಣ್ಣಿಗೆ ನಿಲುಕದಷ್ಟು ಯಶಸ್ಸನ್ನ ಕಾಣ್ಲಿ ಅಂತ ಹೇಳ್ತಾ ನಿಮ್ಮಲ್ಲಿ ಸಾಯಿಬಾಬಾ ಅವರಲ್ಲಿ ಕೇಳ್ಕೊತೀನಿ ಸರ್. ಓಕೆ, ಧನ್ಯವಾದಗಳು. ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ. ಈಗೇನು ಮಗ ರೆಕಮೆಂಡ್ ಮಾಡಿ ಇದನ್ನ 3 ಫ್ಯಾಮಿಲಿ ಅವ್ರ ಪೊಲೀಸ್ ಕಳಿಸಿದ್ರು. ಏನಾಯ್ತು ಅನ್ಕೊಂಡಿದ್ವಿ. ಈ ಒಂದು ಸಾನಿ ಹಾಲಿಡೇ ಮೆಮೊರಿಯಲ್ ಟ್ರಿಪ್ಪು ಯಾವಾಗೂ ಮೆಮೊರಿಯಲ್ ಆಗೇ ಇರ್ತದೆ. ನಾನು ನಮ್ಮ ಮಕ್ಕಳ ಜೊತೆ ಇದನ್ನು ಹಂಚ್ಕೊಳ್ಳೋಕೆ ಇಷ್ಟ ಬೀಳ್ತಿದ್ದೀನಿ. ಏನೇ ಯಾವುದೇ ರೀತಿಯಲ್ಲಿ ಅಲ್ಲಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಫ್ಲೈಟಿಂದ 3 ಗಂಟೆ ಅಂತ, ಇವತ್ತು ತಿರುಗಿ ವಾಪಸ್ ಹೋಗ್ತಿದ್ವಿ. ಯಾವುದು ಒಂದು ಕುಂದು ಕೊರತೆ ಇಲ್ದಂಗೆ ದರ್ಶನನೇ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಊಟ ತಿಂಡಿಯಿಂದ ಎಲ್ಲದನ್ನು ಸಾದಿಕ್ ಅವರು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಈ ಥರ ಒಂದು ಇಮ್ಯಾಜಿನೇ ಮಾಡಿರಲಿಲ್ಲ. ಮೊದಲ ಟೈಮ್ ಬಂದೋಗಿದ್ವಿ, ಅದಕ್ಕೇ ಇದು ಮರಲಾದಂಥ ಅನುಭವ. ಈ ಎಲ್ಲ ಹಂಚಿಗಳನ್ನು ನಮ್ಮ ಫ್ರೆಂಡ್ಸೇ ಆಗಲಿ ನಮ್ಮೆಲ್ಲ ಹಂಚ್ಕೊಳ್ಳೋಕೆ ಇಷ್ಟ ಬೀಳ್ತಾ ಇದ್ದೀನಿ. ನೋಡಿದ ಮೇಲೆ ನಮ್ಮ ಮಗಳನ್ನು ಮದುವೆ ಮಾಡಿ ಕಳಿಸಿದ್ವಿ, ಅವ್ರ ಫ್ಯಾಮಿಲಿನ ಒಂದ್ಸರಿ ಕಳಿಸ್ಬೇಕು ಅಂತ ಬಯಕೆ ಆಗ್ತಾ ಇದೆ. ನಿಮ್ಮ ಸಾನಿಯಾ ಇದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನಮಸ್ತೆ. ತುಂಬ ಚೆನ್ನಾಗಿತ್ತು. ಸಾನಿಯಾ ಹಾಲಿಡೇಸ್ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಅಂತ ಹೇಳ್ಬೋದು. ಈ ವ್ಯವಸ್ಥೆನಲ್ಲಿ ಎಲ್ಲಾನು ಒಂದು ಇನ್ಕ್ಲೂಡೆಡ್, ಫುಡ್ಡಿಂದ ಹಿಡಿದು ಮತ್ತು ಟ್ರಾವೆಲಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ. ತುಂಬ ಇಷ್ಟ ಆಗ್ತಾ ಇದೆ. ಮತ್ತು ಯಾವುದೇ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಾವೆಲ್ಲ ಹೋಗ್ಬೇಕಂದ್ರೆ ಮತ್ತೆ ಸಾನಿಯಾನಲ್ಲೇ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು ನಿಮ್ಮ ವ್ಯವಸ್ಥೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿತ್ತು ಸರ್? ಸರ್ ತುಂಬ ಚೆನ್ನಾಗಿತ್ತು. ನಮಗೆ ಹೊಸ ಅನುಭವ ಆದ್ರೂ ನಾವು ತುಂಬ ಖುಷಿ ಪಟ್ವಿ, ಸಂತೋಷ ಆಗ್ತಾ ಇದೆ. ಇಂಥ ಅನುಭವನ ನಾವು ಕಳ್ಕೊತಿದ್ವಿ ಅನ್ನೋ ನಮ್ಮ ಮಕ್ಕಳಿಂದ ಈ ಭಾಗ್ಯ ನಮಗೆ ಸಿಕ್ತು. ಹಾಗಾಗಿ ನಾವು ತುಂಬ ಖುಷಿಯಿಂದ ಮತ್ತೆ ನಿಮ್ಮ ಅವಕಾಶ ಸಿಕ್ಕರೆ, ನಮ್ಮ ಮಕ್ಕಳು ಅವಕಾಶ ಮಾಡಿಕೊಟ್ರೆ ಈ ಸಾನಿಯಾ ಹಾಲಿಡೇಸ್ಗೆ ನಾವು ಬರ್ತೀವಿ. ಜೊತೆಗೆ ನಮ್ಮ ರೈತ ವರ್ಗದವರು ಯಾರಾದರೂ ಈ ಥರ ಟೂರ್ ಹೋಗಬೇಕು ಇಂಥ ಕಡೆ ಅಂತಂದರೆ ನಾನು ಇಂಥವ್ರ ಕಡೆಯಿಂದ ಹೋಗಿ ನಿಮಗೆ ತುಂಬ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ, ಒಳ್ಳೆಯ ಅನುಭವ ಸಿಗ್ತದೆ ನಿಮಗೆ. ನೀವು ಎಂಜಾಯ್ ಮಾಡ್ಬೋದು. ನೀವು ಎಂಜಾಯ್ ಮಾಡಬೇಕು ಅಂದರೆ ಅಂಥದ್ರಲ್ಲಿ ಹೋಗಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ತುಂಬ ಅಂತೂ ಇಷ್ಟ ಆಯಿತು. ನಾವು ತುಂಬ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ. ನಿಮಗೆ ಕೂಡ ಹ್ಯಾಟ್ಸ್ ಆಫ್ ಇದರಿಂದ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್.
ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಿಕ್ಸ್ ಆಗಿ ಮಕ್ಕಳು ಕೊಟ್ಟರು ಸರ್ಪ್ರೈಸ್ ಗಿಫ್ಟ್ ಅಂತ. ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 10th ಇದೆ, ಅದರಿಂದ ಮೊದಲೇ ಅನೌನ್ಸ್ ಮಾಡಿ ನನ್ನ ಚಿಕ್ಕ ಮಗಳು ಇದು ಮಾಡಿ ಗ್ರೂಪ್ ಮಾಡಿ ಅವ್ರ ಫ್ರೆಂಡ್ಸು ಪೇರೆಂಟ್ಸು ನಾವು 6 ಮೆಂಬರ್ಸು ಸೆಲೆಕ್ಟ್ ಮಾಡ್ಕೊಂಡು ಕಳಿಸಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ನಾವೇ ಬಂದಿದ್ರು ಇಷ್ಟು ಫೆಸಿಲಿಟೀಸ್ ಬರ್ತಾ ಇರಲಿಲ್ಲ. ಸೊ ಅದರಿಂದ ತುಂಬ ನಮಗೆ ಒಳ್ಳೆ ಹೈ ಇದ್ರೊಳಗೆ ನಮ್ಮನ್ನ ಚೆನ್ನಾಗಿ ನೋಡಿಕೊಂಡ್ರಿ, ತುಂಬ ಸಂತೋಷ ಆಯಿತು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ನನ್ನ ಹೆಸರು ಚೆನ್ನಪ್ಪ ಅಂತೇಳಿ. ನಾನು ಸಾನಿಯಾ ಹಾಲಿಡೇಸ್ ಜೊತೆ ಬಂದಿದ್ದು. ನನಗೇನೋ ಒಂಥರ ವಿಭಿನ್ನವಾದ ಅನುಭವ ಆಗ್ಬಿಟ್ಟಿದೆ. ನಮ್ಮ ಮನೆಯವರು, ನನ್ನ ಮೊಮ್ಮಗಳು US ಇಂದ ಬಂದಿದ್ದ ನನ್ನ ಮಗಳು, ಅವ್ರ ಜೊತೆ ಬಂದಿದ್ದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗಿನ ಇದರಲ್ಲಿ ಈ ಟ್ರಾವೆಲ್ಸ್ ಅವರು ಏನ್ ಮಾಡ್ತಾ ಇದ್ದಾರೆ, ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಅವ್ರು ಹಂಗ್ ಮಾಡಿದ್ರು, ಇವ್ರು ಹೆಂಗ್ ಮಾಡಿದ್ರು. ಈ ಸಾನಿಯಾ ಹಾಲಿಡೇಸ್ ಅಲ್ಲಿ ಸ್ವಂತ ಓನರೇ ಬಂದು ನಮ್ಗೆ ಕೇರ್ ತಗೊಂಡು ತುಂಬಾನೇ ಕೇರ್ ತಗೊಂಡಿದ್ದಾರೆ. ಬಟ್ ಓಲ್ಡ್ ಏಜ್ ಆಗಿರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ಮಕ್ಕಳು ಆಗಿರ್ಬೋದು, ಇವ್ರಿಗೆಲ್ಲ ತುಂಬಾನೇ ಕೇರ್ ತಗೊಂಡು ಊಟ ತಿಂಡಿಲ್ಲ ಅಂತ ಸೂಪರ್ ನಮ್ಗೆಲ್ರಿಗೂ ಇಡಿಸೋಂತ ಊಟ ತಿಂಡಿ ಎಲ್ಲ ಕೊಡ್ತೀವಿ. ಅವ್ರಿಗೆ ನಾವು ಸುಮಾರು ಚೆನ್ನಾಗಿ ಅವರು ಇನ್ನೂ ಪ್ರಾಕ್ಟೀಸ್ ಒಂದ್ 2-3 ಕಡೆ ಮಾಡ್ಲಿ, ಅವ್ರು ಮಾಡ್ಲಿ, ಅವ್ರಿಗೆ ಬೆಳಿಲಿ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಸಾನಿಯಾ ಹಾಲಿಡೇಸ್ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿತ್ತು. ಸಾದಿಕ್ ಅವರು ಆರ್ಗನೈಸ್ ಮಾಡಿದಾಗಲಿ, ಟೇಕ್ ಕೇರ್ ಮಾಡೋದಾಗಲಿ, ಪ್ರತಿಯೊಂದು ಊಟ ತಿಂಡಿಲಿ ಒಂದು ಚೂರು ಎಲ್ಲೂ ಏನೂ ಯಾವ ಇದು ಕೊರತೆನೂ ಇರಲಿಲ್ಲ. ತುಂಬ ಖುಷಿ ಆಯಿತು. ಸೊ ಅದರಲ್ಲೂ ಬಾಬಾ ನೋಡಿದ್ದು 2 ದರ್ಶನ, ಇಟ್ ವಾಸ್ ವೆರಿ ನೈಸ್. ತುಂಬ ಖುಷಿ ಆಯಿತು ಬಾಬಾ ನೋಡಿದಾಗ. ನೆಕ್ಸ್ಟ್ ಏನೇನು ಮಾಡು ಶಿರ್ಡಿ ಅಂತ ಏನೇದು ಪ್ಲಾನಿಂಗ್ ಇದ್ರು, ಇಟ್ಸ್ ಡೆಫಿನೆಟ್ಲಿ ಸಾನಿಯಾ ಹಾಲಿಡೇಸ್ ಪ್ಯಾಕೇಜ್ ಅಲ್ಲಿ ಅಂತ ಅಂದಾಗ. ಸೊ ಆಲ್ ದಿ ಬೆಸ್ಟ್ ಸಾದಿಕ್ ಅವರಿಗೆ ಮತ್ತೆ ಸಾನಿಯಾ ಹಾಲಿಡೇಸ್ಗೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಗುಡ್ ಈವ್ನಿಂಗ್. ಸೊ ಹೇಗಿತ್ತು ನಿಮ್ಮ ಪ್ಯಾಕೇಜ್ ಅನುಭವ? ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲ. ಪುನಃ ನೀವು ಮಾಡಿದರೆ ಬೇರೆ ಕಡೆ ಎಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. Will you speak? Yes, take. So how was your experience? ಚೆನ್ನಾಗಿತ್ತು. Okay. ಟೆಂಪಲ್ ಎಲ್ಲ ನಂಗೆ ಇಷ್ಟ ಆಯ್ತು. Okay. ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡ್ದ? ಹಾ, ಮಾಡ್ದೆ. ದೇವ್ರ ಎಲ್ಲ ಚೆನ್ನಾಗಿ ಕೇಳ್ಕೊಂಡ? ಮಮ್ಮಿ ಪಪ್ಪ ತಾತ ಅಜ್ಜಿ ಎಲ್ಲ ಚೆನ್ನಾಗಿ ಇರ್ಲಿ ಅಂತೆಲ್ಲ ಕೇಳ್ಕೊಂಡ? ಹಾ. Okay. Thank you for coming. Thank you very much. God bless you. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಅನುಭವ ಹೇಗಿತ್ತು? ಹಲೋ ಸಾನಿಯಾ, ತುಂಬ ಚೆನ್ನಾಗಿತ್ತು. ಬೆಂಗಳೂರಿಂದ ಪ್ರಾರಂಭವಾಗಿ ಮತ್ತು ಎಲ್ಲ ಕಡೆ ದರ್ಶನ, ವಿಶೇಷವಾಗಿ ದರ್ಶನಗಳು ತುಂಬ ವ್ಯವಸ್ಥಿತವಾಗಿ ಅರೇಂಜ್ ಮಾಡಲಾಯಿತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದೊಂದು ಉತ್ತಮ ಮತ್ತು ಪರಿಪೂರ್ಣವಾದಂಥ ಟ್ರಿಪ್ ಆಯಿತು. 2 ದಿನ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ಸೊ ಊಟ ಆಗಲಿ, ಮತ್ತು ಬಸ್ ಆಗಲಿ, ಮತ್ತು ರೂಮ್ಸ್ ಆಗಲಿ ಎಲ್ಲ ತುಂಬ ಉತ್ತಮವಾದ ಅರೇಂಜ್ಮೆಂಟ್ಸ್ ಇತ್ತು. ಥ್ಯಾಂಕ್ಸ್ ಸಾನಿಯಾ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ. ನೀವೇನು ನಮಗೇನು ಹೊಸಬ್ರೇನಲ್ಲ. ಸೊ ನಮ್ಮ ಆಲ್ರೆಡಿ ನಮ್ಮ ಜೊತೆ ಸುಮಾರು ಸಲ ಟ್ರಾವೆಲ್ ಮಾಡಿದ್ದೀರಾ. ಸೊ ಈ ಟ್ರಿಪ್ ಹೇಗಿತ್ತು ಸರ್? ಈ ಟ್ರಿಪ್ ಅಂತಲ್ಲ, ನಿಮ್ಮ ಟ್ರಿಪ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ನೀವು ಅದರಲ್ಲಿ ದುಡ್ಡು ಸಂಪಾದನೆ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಒಳ್ಳೆ ಸರ್ವಿಸ್ ಕೊಡ್ತೀರಾ. ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಿ. ಆಮೇಲೆ ನೀವು ಮುಸ್ಲಿಮ್ಸ್ ಆಗಿ ನಮ್ಮ ಕನ್ನಡ ಹಿಂದೂ ದೇವಸ್ಥಾನಕ್ಕೆ ಬರ್ತಿರಲ್ಲ, ಅದು ದೊಡ್ಡ ಖುಷಿ ಆಗುತ್ತೆ. ಆದರೆ ಚೆನ್ನಾಗಿ ಸೇವೆ ಕೊಡ್ತೀರಾ. ನಿಮ್ಮ ಸೇವೆ ಚೆನ್ನಾಗಿರೋದಕ್ಕೆ ನಾನು 3ನೇ ಸಲ ಬಂದಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಬರ್ತೀನಿ. ಇನ್ನು ಎಲ್ಲರಿಗೂ ಅಡ್ವರ್ಟೈಸ್ ಆಗ್ತಿದೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮ ಅಮ್ಮ ಇದ್ದಾರೆ, ಅಮ್ಮನ್ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ಸೊ ಹೇಗಿತ್ತು ಅಮ್ಮ? ತುಂಬಾ ಚೆನ್ನಾಗಿತ್ತಪ್ಪ. ನಮ್ಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ತೋರ್ಸಿದ್ರಿ ದೇವಸ್ಥಾನಗಳು ಎಲ್ಲ ಕಡೆನು. ಊಟಗಳು ತುಂಬಾ ಚೆನ್ನಾಗಿತ್ತು. ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಗೆ ಹಿಂಗೆ ಇರಬೇಕು. ಇರ್ಲಿ ಬಿಡಪ್ಪ, ದೇವ್ರ ಆಶೀರ್ವಾದ ಇದ್ರೆ ನಮ್ದೆಲ್ಲ ಏನ್ ಲೆಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.
ಸರ್ ನಮಸ್ತೆ ಸರ್. ಅದಕ್ಕೆ ಇದು ಫಸ್ಟ್ ಇದು ಟ್ರಿಪ್ ನಮ್ದು, ಇದು ನಿಮ್ಮ ಸನ್ನಿ ಹಾಲಿಡೇಸ್ ಇಂದ. ಸೊ ರಿಯಲಿ ಆಕ್ಚುಲಿ ನನಗೆ ಫಸ್ಟ್ ಟೈಮ್ ರಿವ್ಯೂ ನೋಡ್ಕೊಂಡು ಬುಕ್ ಮಾಡಿದ್ದು. ಅದನ್ನ ಬರ್ಬೇಕಂದ್ರೆ ಹೇಗಿರುತ್ತೋ ಅಂತ ಒಂದು ಕುತೂಹಲ ಆಯ್ತು. ಬಟ್ ಯಾಕೆ ಇಷ್ಟೊಂದು ಜನ ರಿವ್ಯೂ ಕೊಟ್ಟಿದ್ದಾರೆ ಅಂತ ಇವಾಗ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಯಾಕೆ ಇಷ್ಟೊಂದು ಜನ ರಿವ್ಯೂ ಕೊಟ್ಟಿದ್ದಾರೆ ಅಂತ. ಒಂದು ಫುಡ್ಡು ಎಲ್ಲ ಚೆನ್ನಾಗಿತ್ತು, ಮತ್ತೆ ಅಕೊಮಡೇಷನ್ ಎಲ್ಲ ಪ್ಲಾನಿಂಗು ಚೆನ್ನಾಗಿತ್ತು, ಆರ್ಗನೈಸೇಷನ್ ಚೆನ್ನಾಗಿತ್ತು, ಓವರಾಲ್ ಎಲ್ಲ ಚೆನ್ನಾಗಿತ್ತು. ಸೊ ಔಟ್ ಆಫ್ ರೇಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ತುಂಬ. ಸರ್ ನಮಸ್ತೆ. ನಮಸ್ತೆ ಹೇಗಿತ್ತು ಸರ್? ಫ್ಯಾಂಟಾಸ್ಟಿಕ್. ರೈಟ್ ಫ್ರಮ್ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಹಿಡಿದು ಮುಂಬೈನಲ್ಲಿ ದರ್ಶನ, ಗಣಪತಿ ಟೆಂಪಲ್ಲು, ಮಹಾಲಕ್ಷ್ಮಿ ಟೆಂಪಲ್ಲು, ಅಲ್ಲಿಂದ ತಿಂಡಿ ಊಟ, ಮತ್ತು ಅಲ್ಲಿಂದ ಹಿಡಿದು ತ್ರ್ಯಂಬಕೇಶ್ವರ ದೇವಸ್ಥಾನದ ದರ್ಶನ, ಅಲ್ಲಿಂದ ಶಿರಡಿ, ಅಲ್ಲಿಂದ ಹೋಟೆಲ್ ಸ್ಟೇ, ಅಲ್ಲಿನ ಊಟಗಳ ವ್ಯವಸ್ಥೆ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದಿರಿ ಮಿಸ್ಟರ್ ಸಾದಿಕ್. ತುಂಬ ಧನ್ಯವಾದಗಳು. ನೀವು 14 ವರ್ಷದಿಂದ ನೀವು ಫೀಲ್ಡಲ್ಲಿ ಇದ್ದೀರಿ ಅಂತ ಗೊತ್ತಾಯಿತು. ಬಹುಶಃ ಕೊರೋನಾ ಪೀರಿಯಡ್ನಲ್ಲಿ ಯಾವ ಇಂಥ ಸಣ್ಣ ಪುಟ್ಟ ಟೂರಿಸ್ಟ್ಗಳೆಲ್ಲ ಯಾವುದೂ ಉಳಿಲಿಲ್ಲ, ಕೆಲವೆಲ್ಲ ಹೋಗ್ಬಿಟ್ಟಿವೆ. ನಿಮ್ದು ಇನ್ನೂ ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಕ್ರೆಡಿಬಿಲಿಟಿನೇ ಅದಕ್ಕೆ ಸಾಕ್ಷಿ ಅಂತ ಕಾಣಿಸ್ತದೆ. ಹಾಗಾಗಿ ನಿಮ್ಮ ಸರ್ವಿಸು ಭಾಳ ಚೆನ್ನಾಗಿದೆ. ಎಲ್ಲ ದೇವಸ್ಥಾನಗಳ ಎಲ್ಲ ಇತಿಹಾಸಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಚೆನ್ನಾಗಿ ವಿವರಿಸಿದಿರಿ, ಮತ್ತು ಎಲ್ಲ ದೈವಿಕ ವಾತಾವರಣವನ್ನು ನಿರ್ಮಾಣ ಮಾಡಿದ್ರಿ. ಹಾಗೂ ಮನೋರಂಜನೆ ಕೂಡ ನಮಗೆ ನೀಡಿದಿರಿ. ನೀವು ಪೀಸ್ ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡ್ರಿ, ಬಹುಮಾನಗಳನ್ನ ಕೊಟ್ರಿ, ಭಾಳ ಎಲ್ಲರೂ ಚೆನ್ನಾಗಿ ಎಂಗೇಜ್ ಮಾಡಿ ಎಲ್ಲ ಒಂದು ಸಂತೋಷವಾಗಿರುವಂಗೆ ಒಂದು ಫ್ಯಾಮಿಲಿ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಇನ್ನು ಚೆನ್ನಾಗಿ ಬೆಳೀರಿ ಅಂತ ಆಶೀರ್ವಾದ ಮಾಡ್ತೀನಿ. ಸರ್ ಗುಡ್ ಈವ್ನಿಂಗ್. ಹೇಗಿತ್ತು ಸರ್? ಹೇಗಿತ್ತು ಅಂದ್ರೆ ಹೇಳಕ್ಕೆ ಆಗಲ್ಲ. ನಿಮ್ದು ಟೂರಿಸಂ ಓಕೆ. ಸಾದಿಕ್ ಇವಾಗ 4 ಟೈಮ್ ನಾನು ಬಂದಿದ್ದೀನಿ ನಿಮ್ಮ ಜೊತೆಯಲ್ಲಿ ಸಾದಿಕ್ ಕಡೆ. ನಾನು ಬಂದು ಎಲ್ಲ ಟೈಮು ಚೆನ್ನಾಗಿ ಇದು ಮಾಡಿದ್ದೀರಾ. ಇನ್ನೊಂದ್ಸಲ ಬರಬೇಕು ಅನಿಸ್ತೈತೆ ನಿಮ್ಮ ಟೂರಿಸಂ ಇದರಲ್ಲಿ. ಓಕೆ. ಆ ಥರ ಮೇಂಟೈನ್ ಮಾಡ್ತೀರಾ, ಜನ ಸಂಪರ್ಕ ಹಂಗೆ ಮಾಡ್ತೀರಾ, ಒಳ್ಳೆ ಟೂರಿಸಂ ಕೊಡ್ತೀರಾ ಜನಗಳಿಗೆ. ಮ್ಯಾಕ್ಸಿಮಮ್ ಇನ್ನೂ ಒಂದ್ಸಲ ಬರಬೇಕು ಅನಿಸ್ತೈತೆ ನಿಮ್ಮ ಜೊತೆಯಲ್ಲಿ. ಇವಾಗ 4 ಟೈಮ್ ಬಂದಿದ್ದೀನಿ. ಇದು ನೆಕ್ಸ್ಟ್ ತಿರುಗಿ ಬರಬೇಕು ಅಂತ ನಮ್ಮ ಜೊತೆಯಲ್ಲಿರೋರು ಹೇಳ್ತಾರೆ. ಅದೇ ಥರ ಮೇಂಟೈನ್ ಮಾಡ್ತೀರಾ. ಅದರಿಂದ ನಿಮ್ಮ ಟೂರಿಸಂ ಅಂದರೆ ಒಳ್ಳೆ ಜನಗಳಿಗೆ ಆ ಥರ ಮೇಂಟೈನ್ ಮಾಡ್ತೀರಾ. ಯಾರಿಗೂ ತೊಂದರೆ ಇಲ್ದಿರಾ. ಒಳ್ಳೇದಾಗಲಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿತ್ತು ಸರ್ ನಿಮ್ಮ ಈ ಶಿರಡಿ ಪ್ಯಾಕೇಜ್ನ ಅನುಭವ? ಶಿರಡಿ ಪ್ಯಾಕೇಜ್ ಸಾನಿಯಾ ಹಾಲಿಡೇಸ್ಗೆ ಬುಕ್ ಮಾಡಿದಾಗ ಹೇಗಿರುತ್ತೋ ಏನೋ ಅನ್ನೋ ಒಂದು ಆತಂಕ ಇತ್ತು. ಆದರೆ ಬೆಂಗಳೂರು ಏರ್ಪೋರ್ಟಿಂದ ಹಿಡಿದು ಇಲ್ಲಿವರೆಗೂ ಪೂನಾ ಏರ್ಪೋರ್ಟ್ವರೆಗೂ ಬಂದಿದ್ದ ಅನುಭವದಲ್ಲಿ ಸಾನಿಯಾ ಹಾಲಿಡೇಸಲ್ಲಿ ಹೋದರೆ ನಮಗೆ ದೇವಸ್ಥಾನಗಳು ಆಗಲಿ, ಊಟದ ವ್ಯವಸ್ಥೆ ಆಗಲಿ, ತಂಗೋ ವ್ಯವಸ್ಥೆ ಆಗಲಿ ಎಲ್ಲ ನೀಟಾಗಿ ಮಾಡ್ತಾರೆ ಅನ್ನೋ ಒಂದು ಅನುಭವ ಆಗಿದೆ. ಹೀಗೆ ಮೇಲೆ ಮೇಲೆ ನೀವು ವ್ಯಾಪಾರವನ್ನಷ್ಟೇ ಲೆಕ್ಕದಲ್ಲಿ ಇಟ್ಕೊಂಡೇ ಸೇವಾ ಮನೋಭಾವವನ್ನು ಇಟ್ಕೊಂಡು ಆ ಸ್ಥಳ ಪುರಾಣಗಳನ್ನು ಒಂದು ಬಿಡದೆ ಏನೋ ದೇವಸ್ಥಾನ ತೋರಿಸಿದ್ರು ನಾವು ನೋಡಿದ್ವಿ ಅನ್ನೋದಲ್ಲದೆ ಅಲ್ಲಿ ಹೆಂಗೆ ಬಂತು ಆ ದೇವ್ರದ್ದು ಇದು ಪುರಾಣ ಏನು ಎತ್ತ ಅನ್ನೋದೆಲ್ಲ ಚೆನ್ನಾಗಿ ತಿಳ್ಕೊಂಡು ನಮಗೆಲ್ಲ ವಿವರಿಸಿ ನಮಗೆಲ್ಲ ಇದು ಮಾಡಿದಿರಿ. ಇದನ್ನೆಲ್ಲ ನೋಡಿದರೆ ಮತ್ತೆ ಮತ್ತೆ ನಿಮ್ಮ ಸಂಸ್ಥೆ ಮುಖಾಂತರ ಬೇರೆ ಬೇರೆ ಸ್ಥಳಗಳನ್ನು ನೋಡಿ ನಾವು ಆ ಸ್ಥಳ ಪುರಾಣಗಳನ್ನು ತಿಳ್ಕೊಂಡು ಲೈಫಲ್ಲಿ ಏನೋ ಒಂದು ಎಂಜಾಯ್ ಮಾಡ್ದಂಗೂ ಇರುತ್ತೆ, ಅನುಭವ ಪಡೆದಂಗೂ ಇರುತ್ತೆ. ಇದರಿಂದ ಸಾನಿಯಾ ಹಾಲಿಡೇಸ್ ಸಂಸ್ಥೆ ಮೇಲೆ ಮೇಲೆ ಬೆಳೆದು ಇನ್ನೂ ಚೆನ್ನಾಗಿ ಜನಸೇವೆಯನ್ನು ಮಾಡಿ ಅವರು ಚೆನ್ನಾಗಿರಬೇಕು ಅಂತ ನಾವು ಮೇಡಮ್ ನಮಸ್ತೆ. ಎಲ್ಲ ಹೇಳು. ಎಲ್ಲ ಚೆನ್ನಾಗಿತ್ತು ಸರ್. ವೇ ಆಫ್ ಹಾಸ್ಪಿಟಾಲಿಟಿ, ಆರ್ಗನೈಸೇಷನ್ನು, ಮತ್ತು ಎಲ್ಲರನ್ನು ಲೀಡ್ ಮಾಡಿ ಯಾವೊಬ್ಬರನ್ನು ಮಿಸ್ ಮಾಡ್ದಂಗೆ ಎಲ್ಲರನ್ನು ಗ್ರೂಪಲ್ಲಿ ಕರ್ಕೊಂಡೋಗಿ ತೋರಿಸ್ಕೊಂಡು ಪೇಷಂಟ್ಸ್ ಆಗಿ ಕರ್ಕೊಂಡು ಬರೋದು
ಎಲ್ಲ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಯಾವ ಟ್ರಿಪ್ ಹೋದ್ರೆ ದೇವ್ರು ನಮಗೆ ಹೋಗೋ ಶಕ್ತಿ ಕೊಟ್ರೆ ನೀವು ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಖಂಡಿತ ಬರ್ತೀವಿ. ಸರ್ ನಮಸ್ತೆ ಸರ್. ನಮಸ್ತೆ. ಸೊ ನಿಮ್ಮ ಈ 2 ದಿನದ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು? ಶಿರಡಿ ಪ್ಯಾಕೇಜ್ಗೆ ಮೊಟ್ಟ ಮೊದಲೇ ನಾನು ನಮ್ಮ ಬ್ರದರ್ ಮೂಲಕ ತಿಳ್ಕೊಂಡು ಬುಕ್ ಮಾಡಿದ್ದೀವಿ ಅಂದಾಗ ನನಗೆ ಅನುಮಾನದ ಹುತ್ತ ಬೆಳೀತಾ ಇತ್ತು. ಬೆಂಗಳೂರಿನ ಈ ಏಜೆನ್ಸಿಗಳು ಯಾವ ರೀತಿ ಪ್ರವಾಸವನ್ನು ಏರ್ಪಡಿಸ್ತಾರೆ ಏನಂತ. ಆದರೆ ನಾನು ಪ್ರವಾಸದಲ್ಲಿ ಬೆಂಗಳೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಹತ್ತುವಾಗಲಿಂದ ಹಿಡಿದು ಇಲ್ಲಿವರೆಗೂ ಅವರ ಟ್ರೀಟ್ಮೆಂಟು ಭಾರಿ ಚೆನ್ನಾಗಿತ್ತು ಮತ್ತು ಪ್ರತಿಯೊಂದು ವಿಷಯವನ್ನು ಈ ವ್ಯವಸ್ಥಾಪಕರು ಅರಿತುಕೊಂಡಿದ್ದಾರೆ. ಅಲ್ಲಿಯ ಸ್ಥಳ ಪುರಾಣಗಳನ್ನಾಗಲಿ, ಪ್ರತಿಯೊಂದು ಹೋಟೆಲ್ನ ಇತಿಹಾಸ, ಅಲ್ಲಿ ನಂತರ ಒಳ್ಳೆಯ ಭೋಜನ, ಆಮೇಲೆ ಎಲ್ಲ ಪ್ರತಿಯೊಬ್ಬ ಪ್ರವಾಸಿಗರೊಂದಿಗೆ ಅತ್ಯುತ್ತಮವಾದಂತಹ ಒಡನಾಟವನ್ನು ಇಟ್ಟುಕೊಂಡು ಚೆನ್ನಾಗಿ ಪ್ರವಾಸವನ್ನು ಯಶಸ್ವಿಗೊಳಿಸಿದ್ದಾರೆ. ಇಂತಹ ಪ್ರವಾಸಿ ಏಜೆನ್ಸಿಗಳ ಮೂಲಕ ಜನ ಹೋದ್ರೂ ಅವರಿಗೆ ಯಾವುದೇ ಮೋಸ ಆಗೋದಿಲ್ಲ ಮತ್ತು ಅವರು ಉತ್ತಮ ಪ್ರವಾಸವನ್ನು ಕೈಗೊಳ್ಳಬಹುದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಮುಂದಕ್ಕೆ ಬಾ. ಮೇಡಮ್ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ So, ಸರ್. ನಿಮ್ಮ 2 ದಿನದ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಫೈನ್. ಓಕೆ. ನಾನು ಮೊಟ್ಟ ಮೊದಲ ಬಾರಿಗೆ ಸಾನಿಯಾ ಹಾಲಿಡೇಸ್ ಪ್ಯಾಕೇಜ್ ಇಂದ ಟ್ರಿಪ್ ಬಂದ್ವಿ. ಇದು ಭಾಳ ಹೇಗಿರುತ್ತೋ ಅಂತ ಅನ್ಕೊಂಡೆ. ನಾನು ಯಾವತ್ತೂ ಹೋಗಿರ್ಲಿಲ್ಲ ಈ ಥರ ಟ್ರಿಪ್. ಇದೇ ಮೊಟ್ಟ ಮೊದಲ ಬಾರಿಗೆ. ಒಳ್ಳೆ ಖುಷಿ, ಒಳ್ಳೆ ಅನುಭವ. ಅವರು ಸಾನಿಯಾ ಸಾದಿಕ್ ಸರ್ ಅವರು ಭಾಳ ಚೆನ್ನಾಗಿ ಎಲ್ಲ ವಿಷಯ ತಿಳ್ಕೊಂಡಿದ್ದಾರೆ. ಟೈಮ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಮಾಡ್ತಾರೆ. ಊಟ ತಿಂಡಿ ಎಲ್ಲ ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ. ಚೆನ್ನಾಗಿತ್ತು. ಟೋಟಲಿ ಈ ಟ್ರಿಪ್ಪು ಭಾಳ ಚೆನ್ನಾಗಿತ್ತು. 2 ಡೇಸ್, ಇನ್ನೂ 2 ಡೇಸ್ ಇರಬೇಕಿತ್ತು ಅನ್ನಿಸ್ತಾ. ಓಕೆ ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಬಾಬಾ ಈಗ ನಿಮ್ಮನ್ನೆಲ್ಲ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ವೆರಿ ಮಚ್.